ಈ ಚೇತನ್ ಗೌಡ ಅಂತೇಳಿ ಒಬ್ಬ, ಮತ್ತೊಬ್ಬ ರಾಜೇಶ್ ಅಂತೇಳಿ, ಇವರಿಬ್ರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಕೆಳಮಟ್ಟದ ಪದಗಳನ್ನು ಉಪಯೋಗಿಸಿ ಸ್ವಾಮೀಜಿಗಳನ್ನ ನಿಂದನೆ ಮಾಡಿರ್ತಾರೆ. ಇವನ ಹೆಸರಿಗೆ ಕನ್ನಡದ ಚೇತನ್ ಗೌಡ ಅಂತ ದೊಡ್ಡದಾಗಿ ಹಾಕೊಂಡಿದ್ದಾನೆ. ಆಯ್ತಾ, ನಾವೀಗ ವಿಜಯನಗರ ಸ್ಟೇಷನ್ ಮುಂದೆ ನಿಂತಿರೋದು. ವಿಜಯನಗರ ಸ್ಟೇಷನ್ ನಲ್ಲಿ ಈಗಾಗಲೇ FIR ದಾಖಲಾಗಿದೆ, ಅವ್ರ ಮೇಲೆ ತನಿಖೆ ಆರಂಭ ಆಗಿದೆ. ಯಾವುದೇ ಕಾರಣಕ್ಕೂ ಬಿಡುವಂತ ಮಾತು ಇಲ್ಲ. ವಿಜಯನಗರ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ. ನಿನಗೆ ತಾಕತ್ತು ದಮ್ಮಿದ್ರೆ ನೇರವಾಗಿ ಬಂದು ಏನು ಹೇಳಿಕೆ ಕೊಡ್ತೀಯ ಕೊಡು. ಇಲ್ಲಿದ್ದಾರೆ ನಮ್ಮ ಮಹಿಳೆಯರು, ಇವ್ರ ಕೈಲಿ ನಿನ್ಗೆ ಉತ್ತರ ಕೊಡಿಸ್ತೀನಿ. ಎಲ್ಲಿ ನೀನು ಬಹಳ ಕೆಳಮಟ್ಟದಲ್ಲಿ ಹೇಳಿಕೆ ಹಾಕಿದ್ಯಲ್ಲ ರಾಜೇಶ್, ನಿನಗಂತೂ ನಾವು ಬಿಡೋ ಮಾತಿಲ್ಲ. ಯಾಕಂದ್ರೆ ಕಾನೂನಾತ್ಮಕವಾಗಿ ನೀನು ಯಾವ ರೀತಿ ಕಟ್ಟಾಕಬೇಕು ಆ ಕೆಲಸ ಎಲ್ಲವನ್ನೂ ನಾವು ಮಾಡ್ತೀವಿ. ಆದ್ರೆ ಇದು ಸ್ವಾಮೀಜಿಗಳ ಭಕ್ತ ಸಮೂಹಕ್ಕೆ ಬಹಳ ನೋವಾಗಿರೋಂಥ ವಿಚಾರ. ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರೇ, ಏನಪ್ಪ ವಿಷಯ ಅಂದ್ರೆ, ಸುಮಾರು 10 ದಿವಸಗಳ ಹಿಂದೆ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಬಗ್ಗೆ ಬಹಳ ಕೆಳಮಟ್ಟದ ಪದಗಳನ್ನು ಉಪಯೋಗಿಸಿ ಅವಹೇಳನಕಾರಿ ಹೇಳಿಕೆಯನ್ನ ಕಮೆಂಟ್ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ಈ ಚೇತನ್ ಗೌಡ ಅಂತೇಳಿ ಒಬ್ಬ, ಮತ್ತೊಬ್ಬ ರಾಜೇಶ್ ಅಂತೇಳಿ, ಇವರಿಬ್ರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಕೆಳಮಟ್ಟದ ಪದಗಳನ್ನು ಉಪಯೋಗಿಸಿ ಸ್ವಾಮೀಜಿಗಳನ್ನ ನಿಂದನೆ ಮಾಡಿರ್ತಾರೆ. ಕಾರಣ ಅವ್ರಿಗೆ ಏನು ವಿಚಾರನೇ ಗೊತ್ತಿರಲ್ಲ. ಅದಕ್ಕೆ ಹೇಳೋದು, ಇತಿಹಾಸ ಗೊತ್ತಿದ್ರೆ ಇತಿಹಾಸದ ಬಗ್ಗೆ ಮಾತಾಡಬೇಕು. ಸ್ವಾಮೀಜಿಗಳ ಇತಿಹಾಸ ಗೊತ್ತಿಲ್ಲ ನಿಮಗೆ, ಆಯ್ತಾ? ಒಳ್ಳೆ ಹುಚ್ಚಬಡ್ಡಿ ಮಕ್ಕಳ ತರ ನೀವೆಲ್ಲ ಬಹಳ ಕೆಳಮಟ್ಟದಲ್ಲಿ ಒಂದು ಕಮೆಂಟ್ ಹಾಕ್ತೀರಾ. ಭೈರವ ಏನೋ ಕಾಲಭೈರವ ದೇವಸ್ಥಾನದ ಬಗ್ಗೆ ಅವ್ರು ಉದ್ಘಾಟನೆ ಮಾಡಿದಂಥದ್ದು ನೋಡ್ರಿ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಕರೆಸಿರೋದಕ್ಕೆ ನಿಮಗೆ ಏನಾದರೂ ತೊಂದರೆ ಆಯ್ತಾ? ಯಾಕಂದ್ರೆ ಈ ದೇಶದ ಮೊದಲ ಪ್ರಜೆ, ಅವ್ರನ್ನ ಕರೆಸಬೇಕು, ಉದ್ಘಾಟನೆ ಮಾಡಿಸಿದ್ದಾರೆ. ಅದನ್ನು ಯಾವುದೇ ರೀತಿಯ ರಾಜಕೀಯವಾದ ಬಣ್ಣವನ್ನು ಯಾರು ಕೂಡ ಹಚ್ಚಬಾರದು. ನಾವು ಕೂಡ ಹೇಳ್ತಾ ಇರೋದು ನಿಮ್ಗೆ ಇಷ್ಟ ಏನಂತ, ಬಹಳ ಕೆಳಮಟ್ಟದಲ್ಲಿ ನಿಮ್ಗೆ ತೋರಿಸಿ ನೋಡಿ ಎಷ್ಟು ಕೆಳಮಟ್ಟದಲ್ಲಿ ಈತ ಒಬ್ಬ, ಇವನ ಐಡಿ ಇದು ರಾಜೇಶ್ ಅಂತ ಹೇಳಿ, ಇವನ ಐಡಿ. ಇವನು ಬಹಳ ಕೆಟ್ಟ ಪದಗಳಿಂದ ಕಮೆಂಟ್ ಅನ್ನ ಮಾಡಿದ್ದಾನೆ. ಈಗ ಅವನಿಗೆ ನಾವು ಏನು ಫೇಸ್ಬುಕ್ ಕಾಲನ್ನು ಮಾಡಿದೀವಿ, ಅವನು ಅದನ್ನ ತೆಗಿತಾ ಇಲ್ಲ, ರಿಸೀವ್ ಮಾಡ್ತಾ ಇಲ್ಲ. ಮತ್ತೊಬ್ಬ ನೋಡಿ, ಇವನ ಹೆಸರಿಗೆ ಕನ್ನಡದ ಚೇತನ್ ಗೌಡ ಅಂತ ದೊಡ್ಡದಾಗಿ ಹಾಕೊಂಡಿದ್ದಾನೆ. ಆಯ್ತಾ, ನಾವೀಗ ವಿಜಯನಗರ ಸ್ಟೇಷನ್ ಮುಂದೆ ನಿಂತಿರೋದು. ವಿಜಯನಗರ ಸ್ಟೇಷನ್ ನಲ್ಲಿ ಈಗಾಗಲೇ FIR ದಾಖಲಾಗಿದೆ, ಅವ್ರ ಮೇಲೆ ತನಿಖೆ ಆರಂಭ ಆಗಿದೆ. ಯಾವುದೇ ಕಾರಣಕ್ಕೂ ಬಿಡುವಂತ ಮಾತು ಇಲ್ಲ. ಅವ್ರು ಯಾರನ್ನ ಆಗಿರ್ಲಿ, ಎಷ್ಟೇ ದೊಡ್ಡವರಾಗಿರ್ಲಿ. ಆದ್ರೆ ಸ್ವಾಮೀಜಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ತಮ್ಮ ನಾಲಿಗೆನ ಬಹಳ ಹದ್ದುಬಸ್ತಲ್ಲಿ ಇಟ್ಕೊಂಡು ಮಾತಾಡಬೇಕು. ನಿನಗಿಂತ 10ರಷ್ಟು ಮಾತಾಡ್ಲಿಕ್ಕೆ ನನಗೂ ಶಕ್ತಿ ಇದೆ. ಮಾತಾಡುವಂತ ಶಕ್ತಿ ಭಗವಂತ ನಮಗೂ ಕೊಟ್ಟಿದ್ದಾನೆ. ನಾವ್ ಹೇಳ್ತಾರೆ, ಸಾಮಾಜಿಕ ಜಾಲತಾಣವನ್ನ ಉಪಯೋಗಿಸ್ತೀರಾ, ಒಳ್ಳೇದಕ್ಕೆ ಬಳಸ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ನಿಮ್ಮ ತೇವಲಿಗೆ ಸ್ವಾಮೀಜಿಗಳ ಹೆಸರನ್ನ ತಗೊಂಡು ಸ್ವಾಮೀಜಿಗಳ ಏನೋ ಒಳ್ಳೆಯ ಕಾರ್ಯಕ್ಕೆ ಮುಸಿ ಬಳಿಯುವಂತ ಕೆಲಸ ಮಾಡ್ಲಿಕ್ಕೆ ಹೊರಟ್ರೆ ನಾವ್ಯಾರು ಭಕ್ತರು ಇದನ್ನ ಸಹಿಸಲ್ಲ. ನೀನ್ ಯಾರನ್ನಾಗಿರು, ಚೇತನ್ ಗೌಡನರ ಆಗಿರು, ಅವನ ಯಾರ ಇನ್ನೊಬ್ಬ ಹಾಕೊಂಡಿದ್ದಾನೆ ರಾಜೇಶ್ ಅಂತ, ಮಲೆನಾಡಲ್ಲಿ ಇಂಜಿನಿಯರ್ ಕಾಲೇಜಲ್ಲಿ ಓದ್ತಾನಂತ ಇವನು. ಓದ್ತ್ಯಾ? ವಿದ್ಯಾವಂತನ ನೀನು? ಅವಿವೇಕಿ, ನೀನೊಬ್ಬ ಅವಿವೇಕಿ. ನಿನ್ಗೇನಾದ್ರೂ ತಲೆಯಲ್ಲಿ ಬುದ್ಧಿ ಇದ್ರೆ ಸ್ವಾಮೀಜಿಗೆ ಹಾಕಿದ್ಯಲ್ಲಪ್ಪ ಹೇಳಿಕೆ, ನಿನಗೆ ತಾಕತ್ತು ದಮ್ಮಿದ್ರೆ ನಾವು ನೇರವಾಗಿ ಕರಿತೀವಿ, ಬಾಪ. ಈಗ ವಿಜಯನಗರ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ, ನಿನಗೆ ತಾಕತ್ತು ದಮ್ಮಿದ್ರೆ ನೇರವಾಗಿ ಬಂದು ಏನು ಹೇಳಿಕೆ ಕೊಡ್ತೀಯ ಕೊಡು. ಇಲ್ಲಿದ್ದಾರೆ ನಮ್ಮ ಮಹಿಳೆಯರು, ಇವ್ರ ಕೈಲಿ ನಿನ್ಗೆ ಉತ್ತರ ಕೊಡಿಸ್ತೀನಿ. ಕೊಡದೆ ಅಂತೂ ನಾವಂತೂ ಬಿಡೋ ಮಕ್ಕಳಲ್ಲ, ಆಯ್ತಾ? ಒಂದ್ ವೇಳೆ ಬರ್ದೆ ಹೋದ್ರೆ ನಾವು ಅಲ್ಲಿಗೆ ಬರ್ತೀವಿ ಹುಡಿಕೊಂಡಿನ. ಎಲ್ಲಿ ನೀನು ಬಹಳ ಕೆಳಮಟ್ಟದಲ್ಲಿ ಹೇಳಿಕೆ ಹಾಕಿದ್ಯಲ್ಲ ರಾಜೇಶ್, ನಿನಗಂತೂ ನಾವು ಬಿಡೋ ಮಾತಿಲ್ಲ. ಯಾಕಂದ್ರೆ ಕಾನೂನಾತ್ಮಕವಾಗಿ ನೀನು ಯಾವ ರೀತಿ ಕಟ್ಟಾಕಬೇಕು ಆ ಕೆಲಸ ಎಲ್ಲವನ್ನೂ ನಾವು ಮಾಡ್ತೀವಿ. ಆದ್ರೆ ಇದು ಸ್ವಾಮೀಜಿಗಳ ಭಕ್ತ ಸಮೂಹಕ್ಕೆ ಬಹಳ ನೋವಾಗಿರೋಂಥ ವಿಚಾರ. ಎಷ್ಟು ನಾನು ಇವಾಗ ಈ ಸಾಮಾಜಿಕ ಜಾಲತಾಣದಲ್ಲಿ ದಯವಿಟ್ಟು ನಮ್ಮ ವಾಹಿನಿ ಮುಂದೆ ಹೇಳ್ಕೊಳ್ಳಿಕ್ಕೆ ನನಗೆ ಆಗ್ತಾ ಇಲ್ಲ. ಅಷ್ಟು ಕೆಳಮಟ್ಟದ ಪದವನ್ನು ಉಪಯೋಗಿಸಿದವನು. ಯಾವುದೇ ಕಾರಣಕ್ಕೂ ಬಿಡೋ ಮಕ್ಕಳಲ್ಲ ನಾವು. ಅವನ್ನಂತೂ ಗ್ರಾಚಾರ ಬಿಡಿಸೇ ನಾವು ಬಿಡಲ್ಲ. ನಾವು ನೇರವಾಗಿ ಹೇಳ್ತಾ ಇದ್ದೀವಿ, ನಿನಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನೇರವಾಗಿ ಬಾ. ಸ್ವಾಮೀಜಿಗಳ ಇತಿಹಾಸದ ಬಗ್ಗೆ ನಾನು ನಿನಗೆ ಪಾಠವನ್ನ ಹೇಳ್ಕೊಡ್ತೀನಿ. ನೀನ್ ಏನೇನು ಮಾತಾಡಿದ್ಯಾ ಅದಕ್ಕೆ ನಿನಗೇನೇನು ಉತ್ತರ ಬೇಕು ಅದನ್ನ ನಮ್ಮ ಹತ್ರ ಕೇಳು. ನಾವು ಕೂಡ ಸ್ವಾಮೀಜಿ ಕೊಡಬೇಡ. ಸ್ವಾಮೀಜಿಯ ಕೆಲವು ಭಕ್ತರು, ಪ್ರಾಮಾಣಿಕವಾಗಿರ್ತಕ್ಕಂಥ ಭಕ್ತರು ನಿನಗೆ ಸ್ವಾಮೀಜಿಗಳ ಪರವಾಗಿ ಉತ್ತರವನ್ನ ಕೊಡ್ಲಿಕ್ಕೆ ನಾವು ಸಿದ್ಧ, ಆಯ್ತಾ? ಇನ್ನೊಬ್ಬ ಅವನ ಯಾರೋ ಚೇತನ್ ಗೌಡ ಅಂತ ಹೇಳ್ಕೊಂಡಿದ್ದಾನಲ್ಲ, ಅವನಿಗೆ ಈಗ ಸಾಹೇಬ್ರೆ ಕರೆ ಮಾಡಿದ್ದಾರೆ.
ಅವರು ಕೂಡ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ. ವಿಜಯನಗರ ಪೊಲೀಸ್ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಅವರು ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಯಾರೇ ತಪ್ಪಿಸ್ತಿದ್ರು ಕೂಡ ನಾವು ಅದ್ರ ವಿರುದ್ಧ ಕ್ರಮ ತಗೊಂಡೇ ತಗೋತೀವಿ, ಅದ್ರ ಪರವಾಗಿ ಏನಿದೆ ಕ್ರಮ ತಗೊಂಡೇ ತಗೋತೀವಿ. ಆದ್ರೆ ನಾನು ಕೇಳೋದಿಷ್ಟೇ, ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ಕಮೆಂಟ್ಗಳು ಆಗ್ತಿರಲ್ರಿ, ಏನ್ ನಿಮ್ಗೇನು ಕೋಡ್ ಬಂದ್ಬಿಡುತ್ತಾ, ಬಂದ್ಬಿಡುತ್ತಾ? ಏನು ಇಲ್ಲ. ಯಾತಕ್ಕೋಸ್ಕರ ಆಗ್ತೀರಾ? ವಿಚಾರ ಏನು? ಅದಕ್ಕೆ ಬೇಕಲ್ವಾ? ಏನಕ್ಕೋಸ್ಕರ ನೀವು ಕಮೆಂಟ್ಗಳು ಹಾಕ್ತೀರಾ? ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಹಾಕಿದ ತಕ್ಷಣ ಏನ್ ದೊಡ್ಡದಾಗೆ ನಿಮ್ಗೇನು ಕಿರೀಟ ಬಂದ್ಬಿಡುತ್ತಾ? ಹಾಕದ್ಮೇಲೆ ಅದನ್ನ ಎದುರಿಸುವಂತ ಶಕ್ತಿ, ಎದುರಿಸುವಂತ ತಾಕತ್ ನಿಮ್ಗೆ ಇರಬೇಕು. ಸಾಮಾಜಿಕ ಜಾಲತಾಣವನ್ನು ಅದಕ್ಕೆ ಉಪಯೋಗಿಸಕ್ ಮುಂಚೆ ತಾವೆಲ್ಲರೂ ಕೂಡ ಬಹಳ ಯೋಚನೆ ಮಾಡಬೇಕು, ಆಯ್ತಾ? ಅವನು ಯಾರ ರಾಜೇಶ್ ಅಂತ ಹಾಕೊಂಡಿದ್ದಾನೆ, ಏನ್ ದೊಡ್ಡದಾಗಿ ಕೆಂಪೇಗೌಡರು ಅಭಿಮಾನಿಗಳ ತರ ದೊಡ್ಡ ಮಟ್ಟದಲ್ಲಿ ಫೋಟೋಗಳನ್ನ ಹಾಕೊಂಡು ಅವ್ನ ಫೋಟೋಗಳನ್ನ ಹಾಕೊಂಡಿದ್ದಾನೆ. ನಿನಗೆ ಯೋಗ್ಯತೆ ಇದ್ರೆ ಸ್ವಾಮೀಜಿಗಳ ಬಗ್ಗೆ ಕೆಳಮಟ್ಟದಲ್ಲಿ ಪ್ರಶ್ನೆ ಮಾಡಿದೆಯಲ್ಲ, ನಿನ್ನಂತೂ ಬಿಡೋ ಮಾತಿಲ್ಲ. ನಿನ್ನನ್ನ ನಾವು ಹುಡುಕ್ತೀವಿ, ನಿನ್ನ ಹುಡ್ಕೊಂಡು ಬಂದೇ ಬರ್ತೀವಿ, ನಾವಂತೂ ಬಿಡಲ್ಲ. ಯಾಕಂದ್ರೆ ಇದನ್ನ ಇಲ್ಲಿಗೆ ನಿಲ್ಲಿಸುವಂತದ್ದಲ್ಲ. ಪೊಲೀಸ್ ಅಧಿಕಾರಿಗಳು ನಮಗೆ ಸಮಯ ಕೇಳಿದ್ದಾರೆ, ನಾವು ಕಾನೂನಾತ್ಮಕವಾಗಿ ಏನು ಉತ್ತರ ಕೊಡ್ಬೇಕು ದಯವಿಟ್ಟು ಕೊಡ್ತೀವಿ, ನಮ್ಮನ್ನ ನೀವು ದಯವಿಟ್ಟು ಸಹಕಾರ ಮಾಡಿ ನಮಗೂ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಬಹಳ ತಾಳ್ಮೆಯಿಂದ ಕಾದು ಕುಳಿತಿದ್ದೀವಿ, ಆಯ್ತಾ? ನೀವು ಬಂದು ಇಲ್ಲಿ ಏನಿದೆ ನಿಮ್ಮ ಹೇಳಿಕೆಯನ್ನ ಕೊಟ್ಟು ಕ್ಷಮಾಪಣೆಯನ್ನ ಕೇಳೋವರೆಗೂ ನಾವಂತೂ ಬಿಡೋ ಮಕ್ಕಳಲ್ಲ. ನೀನ್ ಯಾರನ್ನ ಆಗಿರು, ನಮ್ಗದ ಅವಶ್ಯಕತೆ ಅಲ್ಲ. ವಿಚಾರ ಗೊತ್ತಿದ್ರೆ ಮಾತಾಡಕ್ ಮುಂಚೆ ನಿನ್ ನಾಲಿಗೆನ ಯಾವ್ದಾದ್ರು ದಬ್ಬೆಲಿ ತೊಳ್ಕೊ ಚೆನ್ನಾಗಿ. ಅದನ್ನ ಬಿಟ್ಬಿಟ್ಟು ನಿನ್ಗೆ ಬಾಯಿ ಇದೆ, ನಾಲಿಗೆ ಇದ್ರೆ ನಿನಗಿಂತ ಅಪ್ಪನಾಗಿದೆ ನನ್ ನಾಲಿಗೆ, ಬಾಯಿ. ನಿನ್ ತಾತನ ತರ ಮಾತಾಡಬಲ್ಲೆ ನಾನು. ನನಗೆ ಸಮಯ ಸಿಕ್ಕಿದ್ರೆ ನಿನ್ ತಾತನ ತರ ಮಾತಾಡಬಲ್ಲೆ, ನನಗೂ ಶಕ್ತಿ ಇದೆ. ಆದ್ರೆ ನಾವು ವಿಚಾರವಂತರು, ಸುಮ್ಮನೆ ಸಿಕ್ಕಿದಕ್ಕೆಲ್ಲ ಮೂಗ್ ತೋರಿಸ್ಕೊಂಡು ಹೋಗಲ್ಲ, ಆಯ್ತಾ? ನೀನು ಯಾರಪ್ಪ, ರಾಜೇಶ್ ಆಗ್ಲಿ ಚೇತನ್ ಗೌಡ್ರಾಗ್ಲಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ಏನ್ ಕಾರಣಕ್ಕೋಸ್ಕರ ನೀವು ಸ್ವಾಮೀಜಿ ಬಗ್ಗೆ ಮಾತಾಡಿದ್ರೆ ನನಗಂತೂ ಗೊತ್ತಿಲ್ಲ. ವಿಚಾರ ಗೊತ್ತಿಲ್ಲದೆ ಮಾತಾಡಿದ್ರೆ ಮಾತ್ರ ನಾವಂತೂ ಇದನ್ನ ಸಹಿಸಲ್ಲ. ಭಕ್ತರು ನೋಡಿ, ನಾವು ಬೆಳಗ್ಗೆನೆ ಬಂದು ಎಲ್ಲ ನಮ್ಮ ಮಹಿಳೆಯರಿದ್ದಾರೆ, ನಮ್ಮ ಮಹಿಳೆಯರು ಕೂಡ ಪಾಪ ರೊಚ್ಚಿಗೆದಿದ್ದಾರೆ. ಯಾತಕ್ಕೋಸ್ಕರ ಈ ತರ ಆಗಿದೆ ಅಂತ ನಮಗೆ ಮಾಹಿತಿ ಇರಲಿಲ್ಲ. ನಾನು ಇವತ್ತು ಪ್ರಜಾವಾಣಿ ಪೇಪರ್ ಬಂದಿದೆ, ಆ ಪ್ರಜಾವಾಣಿ ಪೇಪರ್ ನೋಡಿ ಈ ಕೂಡಲೇ ನಿಮ್ಮ ಮೇಲೆ ತನಿಖೆ ಮಾಡದೆ ಹೋದ್ರೆ, ತನಿಖೆಗೆ ಈಗ ಅಧಿಕಾರಿಗಳು ಅಸ್ತು ಅಂತ ಹೇಳಿದ್ದಾರೆ. ಪಾಪ ಅವ್ರ ಪಾಡ ನಾನು ತನಿಖೆ ಮಾಡ್ತೀವಿ, ಅವ್ರನ್ನ ಅರೆಸ್ಟ್ ಮಾಡೇ ಮಾಡಿಸ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಆ ತನಿಖೆ ಎಲ್ಲಿಗೆ ಬರುತ್ತೆ ನೋಡ್ತೀವಿ. ಅಂದ್ರೆ ಎಲ್ಲಾ ಸಮುದಾಯಗಳನ್ನು ಒಳಗೊಂಡಂತ ಶ್ರೇಷ್ಠವಾದಂತ ಸ್ವಾಮೀಜಿ ನಮ್ಮ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮಿಗಳು, ಬಡವರ ಸಂತ, ಬಡವರ ಶಿಕ್ಷಣ ಪಾಲಿನ ದೇವರು. ಅಂಥವ್ರ ಬಗ್ಗೆ ನೀವು ಯಾರೋ ನರೇಂದ್ರ ಮೋದಿ ಅವರು ಬಂದ್ರು ಅಂತ ಹೇಳಿ ಏಕಾಏಕಿ ನೀವು ಇಷ್ಟ ಬಂದಂಗೆ ನೀವು ಮಾತಾಡ್ತೀರಾ ಅಂದ್ರೆ ನಿಮ್ಮ ನಾಲಿಗೆಗಳಿಗೆ ಯಾವ ರೀತಿ ದಬ್ಬೆ ಹಾಕ್ಬೇಕು ಅಂತ ನಮಗೂ ಗೊತ್ತಿಲ್ಲ. ಆದ್ರೆ ಮಾತಾಡೋದ್ಮೇಲೆ ತಾಕತ್ತಿರ್ಬೇಕು, ದಮ್ಮಿರ್ಬೇಕು, ಬರಬೇಕು, ನೇರವಾಗಿ ಉತ್ತರ ಕೊಡ್ಬೇಕು. ನಾವಂತೂ ಸಿದ್ಧ, ಉತ್ತರ ನಾವು ಕೊಡಕ್ಕೆ, ಸ್ವಾಮೀಜಿಗಳ ಪರವಾಗಿ ಉತ್ತರ ಕೊಡಕ್ಕೆ ನಾವು ಸಿದ್ಧ. ನಿಮ್ಗೆ ತಾಕತ್ತು ದಮ್ಮಿದ್ರೆ ನಮ್ಮ ಮುಂದೆನೂ ಬಂದು ಸ್ವಾಮೀಜಿಗಳಿಗೂ ಅದೇನು ಉತ್ತರ ಕೊಡ್ತೀರಾ ಕೊಡಿ, ನೋಡೋಣ. ಅದನ್ನು ಒಂದು ಅಷ್ಟೇ ಕೇಳ್ಕೊತಾ ಇರೋದು. ಇದು ಅಧಿಕಾರಿಗಳು ನಮ್ಮನ್ನ ಕೈ ಕಟ್ಟಾಕಿದ್ದಾರೆ. ಪಾಪ ನಾವು ಇದನ್ನ ತನಿಖೆ ಮಾಡ್ತೀವಿ, ನಿಮ್ಗೆ ಸಹಕಾರ ಮಾಡಿ ನಮ್ಗೆ ಅಂತ. ಆ ಕಾರಣಕ್ಕೋಸ್ಕರ ಇವತ್ತು ಹೋಗ್ತಾ ಇದೀವಿ. ಹೋಗಿ ಆಮೇಲೆ ಮತ್ತೆ ಯಾವಾಗ ಅವ್ರು ನಮ್ಮನ್ನು ಕರೀತಾರೆ ಅವತ್ತು ನಾವು ಬರ್ತೀವಿ. ಯಾರು ಇದನ್ನ ಏನೇನು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದೀರಾ ಸ್ವಾಮೀಜಿಗಳ ಬಗ್ಗೆ, ಅದಕ್ಕೆ ಏನ್ ಸ್ಪಷ್ಟನೆ ಕೊಡ್ತೀರಾ ಬಂದು ವಿಜಯನಗರ ಸ್ಟೇಷನ್ ಕೊಡದೆ ಹೋದ್ರೆ ನಾವೇ ನಿಮ್ಮನ್ನ ಹುಡುಕೊಂಡ್ ಬರ್ತೀವಿ. ಖಂಡಿತ ತಕ್ಕ ಶಾಸ್ತಿಯನ್ನ ಮಾಡೇ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀ ಗುರುದೇವ್.